ಕುಸುಮ ಕುಸುಮ ದಳದ ಕಂಪು ಮುಗಿಲ ಮಡಿಲ ಒಳಗೆ ತಂಪು ಕಡಲ ಒಡಲ ಹವಳ ಕೆಂಪು ನನ್ನ ಪ್ರೀತಿಯ ಶ್ರೀಮತಿ ನಗುವ ಮಗುವ ನಿದಿರೆ ಜೊಂಪು ನನ್ನ ಪ್ರೀತಿಯ ಶ್ರೀಮತಿ ಪ್ರೀತಿ ಮಮತೆ ಸಹನೆ ಕರುಣೆ ಇವಳ ಸಂಸ್ಕೃತಿ ಮಿನುಗೋ ಜೋಡಿ ಕಣ್ಣು ಬೆಳಗೋ ಆರತಿ ಮುಗುಡು ನಗುವೆ ಮೊಗದ ಮೇಲೆ ಹೊಳೆವ ಮೂಗುತಿ ನೊಂದ ಹೃದಯಗಳಿಗೆ ಮಿಡಿವಳಿ ಶ್ರುತಿ ಶ್ರೀಮತಿ ಇವಳೇ ನನ್ನ ಪ್ರೀತಿಯ ಶ್ರೀಮತಿ ಶ್ರೀಮತಿ ಇವಳೇ ನನ್ನ ಪ್ರೀತಿಯ ಶ್ರೀಮತಿ ಶ್ರೀಮತಿ ಇವಳೇ ನನ್ನ ಪ್ರೀತಿಯ ಶ್ರೀಮತಿ ಶ್ರೀಮತಿ ಇವಳೇ ನನ್ನ ಪ್ರೀತಿಯ ಶ್ರೀಮತಿ. ಯಾಕವ ಕುಂತಿದ್ದಿ? ಏನಾತು? ಏನು ಇಲ್ಲಪ್ಪ, ಎಡು ಬಿಟ್ಟೆ ಅಷ್ಟೇ. ಹೌದು, ಅಕ್ಕ ನೋಡಕ್ ಬಂದಿದ್ರಲ್ಲ, ಹೊರಟೋದ್ರ? ಎಂತ ಕೆಲಸ ಮಾಡ್ದಿ ನೀನು? ಯಾಕೆ ತಡಾತು? ಬಾ. ಯಾಕೆ ತಡಾತು? ಇಲ್ಲಪ್ಪ, ಕಾಲೇಜಲ್ಲಿ ಲೇಟ್ ಆಯ್ತು. ಶ್ರೀಮತಿ, ನಮ್ ರೇವತಿ ನೋಡಕ್ ಬಂದಿದ್ ಹುಡ್ಗ ಪಸಂದ್ ಆಗಿದ್ದ ಗೊತ್ತಾ? ಆ ಸಿನಿಮಾದಾಗ ಪಾಠ ಮಾಡ್ತಾರಲ್ಲ, ಅಷ್ಟು ಚೆನ್ನಾಗಿದ್ರು. ಅಯ್ಯೋ, ಅವ್ರಕಿನೇನು ಅದಕ್ಕಿಂತ ಪಸಂದ್ ಆಗಿದ್ರು. ಹೌದಾ? ಅಷ್ಟು ಚೆನ್ನಾಗಿದಾರ ನಮ್ ಬಾವ? ಅಕ್ಕ ನಾಚಿಕೆ ನೋಡು, ಹೇಗಿದ್ದಾನೆ ನಮ್ ಸಿಟಿ ರಾಜ್ಕುಮಾರ? ಏನಂದ್ರು ನಮ್ ಬಾವ? ಹೋಗೆ ಶ್ರೀಮತಿ, ನಮ್ ರೇವತಿನ ಸಾನೆ ಮೆಚ್ಕೊಂಡವ್ರೆ. ಅವ್ರದ್ದು ಏನ್ ನಯ ಏನ್ ವಿನಯ ಅಂತೀಯ? ನಾ ಬ್ಯಾಡ್ ಬೇಡ ಅಂತಂದ್ರು ನನ್ ಕಾಲ್ಗೆಲ್ಲ ಮುಟ್ ನಮಸ್ಕಾರ ಮಾಡ್ಬಿಟ್ರು. ಹೌದಾ? ಹಾಗಾದ್ರೆ ಅವರು ಒಳ್ಳೆ ಸಂಸ್ಕಾರವಂತರೇ ಆಗಿರ್ಬೇಕು. ಹೂ ಕಣವ, ನಾ ಅವತ್ತು ಹೇಳಿರ್ಲಿಲ್ವೇ? ಆದ್ರೆ ನೀನ್ ನೋಡ್ಬೇಕು ಅಂತ ಯಾನೇ ಹೊತ್ಕಾದ್ರು ನೀ ಬಲ್ಲೇ ಇಲ್ಲ. ನೀ ಇದ್ದಿದ್ರೆ ಖುಷಿ ಪಟ್ಟಿರೋರು. ನಾನು ಬೇಗ ಬರ್ಬೇಕು ಅಂತಾನೆ ಇದ್ದೆ, ಆದ್ರೆ ಏನ್ ಮಾಡೋದು, ನನ್ಗೂ ಬಾವನ್ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ಏನಂತೆ, ನಮ್ಮ ಅಕ್ಕ ನೋಡಿದಾಳಲ್ಲ, ಅವಳ ಹತ್ರನೇ ಕೇಳ್ಕೊತೀನಿ. ಅಕ್ಕ, ನೀನ್ ರಾಜ್ಕುಮಾರ ಹೇಗಿದ್ದಾರೆ ಅಂತ ಹೇಳು ನಡಿ. ಶ್ರೀ ಬಿಡೆ, ನಾನೇನ್ ಹೇಳಿ, ನಾನು ಅವ್ರನ್ನ ಸರಿಯಾಗಿ ನೋಡೇ ಇಲ್ಲ. ನೋಡಿಲ್ವಂತೆ, ಒಳಗಡೆಯಿಂದ ಕದ್ದು ಕದ್ದು ನೋಡ್ದೆ ಇರ್ತೀಯ ನೀನು. ನನ್ಗದೆಲ್ಲ ಗೊತ್ತಿಲ್ಲ, ಇವತ್ತು ನೀನ್ ಹೇಳಲೇಬೇಕು, ನಡಿ. ಶ್ರೀ, ನನ್ ಮಾತು ಕೇಳಿಲ್ಲ. ನೀನ್ ಸಿಕ್ತು ಹೇಳ್ತೇನಾ? ಹೇಳ್ತೀಯ ಹೇಳ್ತೀಯ ಹೇಳ್ತೀಯಲ್ಲ ಹೇಳ್ತೀಯಂತ ಹೇಳ್ತೇನಾ? ಲೇ, ಬೇಡ ಬೇಡ ಅಂತ ಬಡ್ಕೊಂಡ್ರು ಹುಡ್ತು ಬೆಳ್ಕೊಂಬತ್ತೀನಿ ಇದ್ಯಾ? ಲೇ, ನಿನ್ ನಾಲ್ಗೆ ಹಾಕ್ಬಿಡ್ತೀನಿ. ಕಳ್ತೇನು ಅಂತಾರ ಹೇಳ್ದೆ ಬಿಡೋಕಿಲ್ಲ. ಲೇ, ನಿನ್ಗೆ ಯಾಕಂಬುದ ಊರು ಸಾಬ್ರಿ? ಯಾವ ಒಳಿ ಹಂಗಾದ್ರು ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ನಿನ್ಗೆ ಯಾಕೆ ಅವೆಲ್ಲ? ಏನ ನಮ್ಮೂರು ಹುಡುಗಿ ತಪ್ಪು ಮಾಡ್ಬಿಟ್ಟವಳೆ, ಮದುವೆ ಆದ್ಮೇಲೆ ತಿದ್ಕತ್ತಾಳೆ ಬುಡಮುದ ಬೇ. ಯಾಕ್ರಿ ಏನು ಕುಡಿತಾ ಇದೀರಿ ಇವನ್ನ? ನಿಮಗ್ ಗೊತ್ತಾಗಲ್ಲ ಸಾ,
ಇವನು ಸಾಮಾನ್ಯದವನಲ್ಲ ಇವನು ನಿಂತ ಬಿಟ್ರೆ ಊರಾಳ್ ಮಾಡ್ಬಿಡ್ತಾನೆ ನನ್ನ ಮಗ ಅವನು. ಏನ್ ಮಾಡ್ದ ಅವನು? ಅಯ್ಯೋ ನಿಮ್ಗೆ ಯಾಕೆ ಬಿಡಿ ನಮ್ಮೂರ್ ಈಸ್ಯ ಹೇಳ್ಕೊಳಕ್ಕೆ ನಮ್ಗೆ ನಾಚಿಕೆ ಆಯ್ತದೆ. ನೋಡೋ, ನಾವು ಈ ಊರಿಗೆ ಸಂಬಂಧಪಟ್ಟವ್ರೆ, ಅದೇನು ಅಂತ ಹೇಳೋ. ಅದು ನಮ್ಮೂರಾಗೆ ಒಬ್ಬ ರಂಗನಾಥ ಅಂತ ಅವನೇ ಸಾ. ಅವನೇನು ದೇವ್ರಂತ ಮನ್ಸ್ನಿ. ಅವನಿಗೆ 2 ಎಣ್ಣೆಕ್ಳವೆ, ದೊಡ್ಡವಳು ರೇವತಿ ಅಂತ. ಅವಳಿಸೇನೆ ಇವನು ಊರು ತುಂಬಾ ಹೇಳ್ಕೊಂಬತ್ತೀನಿ ಅಂತ ಓಡ್ ಬತ್ತಿದ್ದ, ಅದಕ್ಕೆ ಇಟ್ಕೊಂಡು ತದಕ್ತಾವನು ಇವನಿಗೆ. ಏನವಳು ವಿಷಯ? ಅಯ್ಯೋ ಬೇಡ ಬಿಡಿ ಸಾ, ಏನ್ ನೇಕ್ಲಿಸ್ ಚೆನ್ನಾಗಿರಕ್ಕಿಲ್ಲ. ಅಲ್ಲ, ಇಷ್ಟೇ ಹೇಳಿದ್ಯಂತಲ್ಲ, ಹೇಳು ಪರವಾಗಿಲ್ಲ. ರೇವತಿ ಅವಳಲ್ಲ ಸಹ ಅವ್ರ ಮಾವನ್ನ ಸಾನೆ ಪ್ರೀತಿ ಮಾಡ್ತಾವಳೆ. ಅವ್ರ ಮಾವನುವೆ ಬೋ ಪ್ರೀತಿ ಮಾಡ್ತಾವನೆ. ಇಬ್ರು ಹೆಂಗಿದ್ರು ಮದ್ವೆ ಆಯ್ತೀವಲ್ಲ ಅಂದ್ಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟವ್ರೆ. ಹೆಚ್ಚು ಕಡಿಮೆ ಅಂದ್ರೆ ಇದೇನ್ ಸ್ವಾಮಿ ಓದ್ಕೊಂಡಿರೋರಂಗ್ ಕಾಣ್ತೀರಿ, ಅಷ್ಟು ಗೊತ್ತಾಯ್ಕಿಲ್ವಾ? ಹೆಚ್ಚು ಕಮ್ಮಿ ಅಂದ್ರೆ ರೇವತಿ ಕದ್ದು ಬಸ್ರಾಗ್ಬಿಟ್ಟವಳೆ. ಹೆಂಗೋ ಈ ವಿಷಯ ಅವ್ರ ಅಪ್ಪಂಗೆ ಗೊತ್ತಾಗ್ಬಿಟ್ಟದೆ. ಅವ್ರ ಅಪ್ಪ ಲಗ್ನ ಮಾಡಕ್ ನಿಂತವನು. ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ನಮ್ಗೇನು ಒಂದು ಸುಮ್ಮನಿರೋದು ಬಿಟ್ಬಿಟ್ಟು ಈ ನನ್ನ ಮಗ ಇಸಿಯೋ ಊರಿಗೆಲ್ಲ ಹೇಳಕ್ ಹೋಯ್ತವನೆ. ಅದಕ್ಕೆಯ ಹಂಗೆಲ್ಲ ಮಾಡ್ಬಾರ್ದು ಕಣಪ್ಪ, ತಪ್ಪು ಅಂತ ಬುದ್ಧಿ ಹೇಳ್ತೀವಿ. ನಮ್ ಮಾಡಿದ ತಪ್ಪ ಸ. ಏನೋ ಪಾಪ ಹುಡುಗಿ ತಪ್ಪು ಮಾಡ್ಬಿಟ್ಟವಳೆ, ಹಂಗಂದ್ಬಿಟ್ಟು ಮದ್ವೆ ನಿಲ್ಸೋದು ಸರಿಯಾ ಸ? ಯಾರಿಗೂ ಹೇಳ್ದೆ ಇದ್ರೆ ಆ ಹುಡುಗನ್ಗೆ ಹೆಂಗ್ ತಿಳಿತದ ನೀವೇ ಹೇಳಿ? ಅದ್ ಸರಿ, ನೀನ್ ಯಾರು? ನಾ ಈ ಹಳ್ಳಿ ಅವನೇ ಸ. ರೇವತಿಯ ಮದ್ವೆ ಆಗಕ್ಕೆ ಯಾರೋ ಸಿಟಿ ಹುಡ್ಕ ಬತ್ತವನೆ ಅಂತ ಸ. ಸಿಟಿ ಅವ್ರಿಗಿದೆಲ್ಲ ಮಾಮೂಲು ಅಲ್ವಾ? ಹೆಂಗೋ ನಮ್ಮೂರ್ ಹುಡ್ಗಿ ಮದ್ವೆ ಆದ್ರೆ ನಮ್ಗೆ ಅಷ್ಟೇ ಸಾಕು ಕಣಪ್ಪ. ಈ ನನ್ ಮಗ ಬೇರೆ ಕಲ್ಲಾಗ್ತೀನಿ ಅಂತಾನೆ. ಅವಳು ಬಸ್ರಾದ್ರೆ ನಿಂಗೆ ಯಾಕ್ಲ ಒಟ್ಟು ನಾವು? ಇನ್ನೊಂದು ಕಿತ ಮದ್ವೆ ಮುಂಚೆ ಬಸ್ರಾಗಿದ್ಲು ಅಂತ ಯಾವನ ಹತ್ರನು ಹೇಳಿದ್ರೆ ನಿನ್ ಕಾಲ್ ಮುರ್ದು ಹಾಕ್ಬಿಡ್ತೀನಿ. ಹೇಳ್ತೀಯಲ್ಲ? ಹೇಳ್ತೀಯ? ಹೇಳ್ತಿಲ್ಲ? ಹೇಳ್ತೀಯ? ಹೇಳ್ತಿಲ್ಲ? ಹೇಳ್ತೀಯಲ್ಲ? ಹೇಳ್ತೀಯಲ್ಲ? ಹೇಳ್ತೀಯ? ಹೇಳ್ತೀಯನ? ಹೇಳ್ತೀಯ? ಹೇಳ್ತೀಯ ಇನ್ನೊಂದ್ಸಲ? ಹೇಳ್ತೀಯ ಇನ್ನೊಂದ್ಸಲ? ಹೇಳ್ತೀಯಲ್ಲ? ಹೇಳಯ್ಯ, ಹೇಳಯ್ಯನ? ನೋಡ್ದೆ ಅಲ್ಲ ವೈದನ್ ಮುಖ ಹೆಂಗಾಗ್ಬಿಡ್ತು. ಹೆಂಗಾಯ್ತ ನನ್ನ ಐಡಿಯಾ? ನಿನ್ನ ಐಡಿಯಾ ಬಿಡೋಣ. ನನ್ನ ಆಕ್ಟಿಂಗ್ ಹೆಂಗಿತ್ತು? ಚೆನ್ನಾಗ್ ಮಾಡ್ದೆ. ಆದ್ರೂ ಅಣ್ಣ ಸಾನೆ ಜ್ವರ ಹೊಡ್ಬಿಟ್ಟ ಕಾಣ, ಮೈ ಕೈ ಎಲ್ಲ ನೋವು. ಮೈ ಕೈ ನೋವಾ? ತಗೋ ಹೋಗ, ಆಟ ತುಂಬಾ ಬಿಟ್ಕೋ. ಥ್ಯಾಂಕ್ಸ್ ಕಾಣ, ಹಾ. ಬರ್ತೀನಿ. ಹೇಳ್ತಿ ಈ ಸಲನು ನಿನ್ ಮದುವೆ ಮುರ್ದಂಗೆ. ಆ ಬ್ರಹ್ಮ ನಾನೇ ನಿನ್ ಗಂಡ ಅಂತ ಬರ್ದ್ಬಿಟ್ಟವನೆ. ಯಾರ ಕೈಲೂ ತಪ್ಸಕ್ ಆಯ್ಕಿಲ್ಲ, ನಾನೇನು ಮಾಡಕ್ಕೂ ಆಯ್ಕಿಲ್ಲ. ಅಪ್ಪ ತಗೊಳ್ಳಿ, ಆ ರಾಗಿ ಮಿಷನ್ ಪಾಪಣ್ಣ ಬಡ್ಡಿ ದುಡ್ಡು ಕೊಟ್ಟವ್ರೆ. $3,000 ಕೊಟ್ಟನಲ್ಲ ಬಡ್ಡಿ ಮಗ, 6,000 ಕೊಡ್ತೀವಿ ನಿಂದಿದ್ದ. ಅದು ಮುಂದಿನ ವಾರ ಕೊಡ್ತಾರಂತೆ. ನೀನು ಹೂ ಅನ್ಕೊಂಡು ಸುಮ್ಕೆ ಬಂದ್ಬಿಟ್ಟ. ಇನ್ನೇನು ಅವ್ರ ಅಂಗಡಿ ಮುಂದೆ ನಿಂತ್ಕೊಂಡು ಜಗಳ ಮಾಡ್ಬೇಕಿತ್ತ? ಮಾಡಬೇಕು ಕನ್ಲ, ಅವಾಗಲೇ ಭಯ ಹುಟ್ಟೋದು ಬಡ್ಡಿಗಳಿಗೆ ನಮ್ಮ ಮೇಲೆ. ಇಲ್ಲ ಅಂದ್ರೆ ಹಿಂಗೆಯ ಸಾಯೋ ಗಂಟ ಪುಡಿ ಕಾಸು ಕೊಡ್ತಾನೆ ಇರ್ತಾರೆ. ನಿನ್ನ ಮಗನ ಕಾಲದ ಗಂಟ ಸಾಲ ಕೀರಕ್ಕಿಲ್ಲ ಒಂದು. ನಿನ್ನ ಮಗಂಗೆ ಒಂದು ಮಗ ಆಗ್ಬೇಕಾದ್ರೆ ಲಗ್ನ ಅಂತ ಒಂದು ಆಗ್ಬೇಕು ಕಂಡ್ಲಾ. ಮಾಡುವ ಬಿಡವ, ಕಾಲ ಕೂಡು ಬರ್ಬೇಕಲ್ಲ. ಈ ಮಾದೇವಯ್ಯನ ಮಗನ ಲಗ್ನನ ಊರವರು 10 ವರ್ಷ ಮಾತಾಡಬೇಕು. ಹಂಗೆ ಮಾಡಿ ತೋರಿಸ್ತೀನಿ.
ಅಲ್ಲ ಕಣವ, ಗ್ರಾಂಡಾಗಿ ಲಗ್ನನ ಕಾಸಿಲ್ದಂಗೆ ಹೆಂಗೆ ಮಾಡೋದು ಅಂತೇಳಿ ಹೊಸ ವಿಚಾರ ಮಾಡೋದು ಬೇಡನವ? ನನಗೆ ಇಷ್ಟು ಬೇಗ ಮದುವೆ ಬೇಡ. ಸುಮ್ಕಿರ್ಲ, ನೀನ್ ಯಾರ್ಲ ಕೇಳ್ದವ್ರು? ನೋಡ್ ಮಾದೇವ, ನೀನೇನೋ ಗಂಡ್ ಮಗ ಇನ್ನೂ 1 ವರ್ಷ ಇರ್ಲಿ ಅಂತ ಸುಮ್ಮ ಕೂತ್ಕೋಬಹುದು. ಆದ್ರೆ ಅಲ್ಲಿ ಕನಕ ಮನೆಯಾಗಿ ಹೆಣ್ಮಗನ ಇಟ್ಕೊಂಡು ವರ್ಷಗಟ್ಲೆ ಕಾಯಕ್ಕಾಗಕ್ಕಿಲ್ಲ. ಅಪ್ಪ, ನನಗೆ ಕನಕಲಕ್ಷ್ಮಿನ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಚಿಕ್ಕ ವಯಸ್ಸಿಂದ ಅವಳ ಜೊತೆನೆ ಆಡ್ಕೊಂಡು ಈಗ ಅವಳನ್ನೇ ಹೆಂಡತಿ ಅನ್ಕೊಂಡು ಹೆಂಗ್ ಮದುವೆ ಆಗೋದು? ಅತ್ತೆ, ಮದುವೆ ಅಂದರೆ ಸಣ್ಣ ವಿಷಯ ಅಲ್ಲ. ನಮ್ಮ ಕಾಲದಲ್ಲಿ ಹೆಂಗೋ ನಡೆದೋಯ್ತಿತ್ತು. ಈಗ ಕಾಲ ಬದಲಾಗದೆ. ಮುಂದೆ ಸಂಸಾರ ಮಾಡೋರು ಅವರು. ಅವ್ರ ಇಷ್ಟ ಕಷ್ಟ ಕೇಳಿ ಮುಂದುವರಿಯೋದು ಒಳ್ಳೇದಲ್ವಾ? ಆರು ಹಾಲ್ಗೆ ಹೊಸಿ ಉದ್ದಾಯ್ತು, ಕೂದಾಕ್ಬಿಟ್ಟೇನೋ. ಏನು ಅನ್ಕೊಂಡಿದ್ಯಾ ನಿನ್ನ? ನಿನ್ನ ಕ್ಯಾಮೆ ನೀನು ನೋಡ್ಕೊಂಡು ಬಿದ್ದಿರಬೇಕು. ಕನಕನಿಗೆ ನಾನು ಮಾತು ಕೊಟ್ಟಿನಿ, ಅದೇ ಪ್ರಕಾರ ನಡ್ಕೊತೀನಿ. ನಿನ್ನ ಮಗ ಕನಕಲಕ್ಷ್ಮಿ ಕೊಳ್ಳ ತಾಳಿ ಕಟ್ಟಬೇಕು ಅಂದರೆ ಕಟ್ಟಬೇಕು, ಅಟೆಯ. ಸಮಾಧಾನ ಮಾಡ್ಕೊ ಮಗನೆ, ಎಲ್ಲ ಒಳ್ಳೇದೇ ಆಯ್ತದೆ. ನಾನಿದ್ದೀನಿ, ಏನಾದ್ರು ಮಾಡ್ತೀನಿ. ಸೌಭಾಗ್ಯ, ಸೌಭಾಗ್ಯ, ಓಹೋ, ಏನಿರಕ್ಕ ಯಾನೇ ದೂರ ಬಂದ್ಬಿಟ್ಟಿದ್ದಿ? ಸೌಭಾಗ್ಯ, ಸೌಭಾಗ್ಯ, ಯಾರು ಬಂದವ್ರು ನೋಡು. ಯಾರು? ಓ, ಇರಕ್ಕ ಬಾ. ಹಿಂಗೆ ಸೆಟ್ ಅಂಗಡಿ ತವ ಹೋಗಿದ್ದೆ. ಯಾರೋ ಇಸಿಯ ಹೇಳಿದ್ರು, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗುವ ಅಂತ ಬಂದೆ. ಏನಿಸಿಯ? ಅಲ್ಕಂಡ್ರಂಗಣ್ಣ, ನಮ್ಗೆ ಹೇಳ್ದೆ ಮಾಡಿದ್ರೆ ನಮ್ಗೆ ಇಸಿಯ ತಿಳಿಯಕ್ಕಿಲ್ವೇ? ಏನ್ ವಿಷಯ ಇರಕ್ಕ? ನಾವೇನ್ ಹೇಳ್ದೆ ಮಾಡ್ಬಿಟ್ವಪ್ಪ? ಅಲ್ಲ, ಅದ್ಯಾರೋ ಪ್ಯಾಟೆ ಹುಡ್ಗ ನಮ್ ರೇವತಿನ ನೋಡ್ಕೊಂಡು ಹೋಗೋನಂತೆ. ಓ, ಆ ಇಸಿಯನಾ? ನೋಡ್ಕೊಂಡು ಹೋಗವ್ರೆ. ಅಲ್ಲ ರಂಗಣ್ಣ, ನನ್ಗೂ ಹೊಸಿ ವಿಷಯ ಹೇಳಿದಿದ್ರೆ ನಾನು ಹುಡುಗ ಹೆಂಗೋನು ಅಂತ ನೋಡ್ಕೊಂಡು ಹೋಗ್ತಿರ್ಲಿಲ್ವೇ? ಹೇ ಬಿಡು ಇರಕ್ಕ, ಇದೇನ್ ಲಗ್ನವೇ ಊರ್ಗೆಲ್ಲ ಹೇಳಕ್ಕೆ? ಮಾತುಕತೆ ಎಲ್ಲ ಆಗಿ ಹುಡುಗ ಒಪ್ಕೊಂಡ್ಮೇಲೆ ತಾನೇ ಮುಂದಿನ ಮಾತು. ಏಟ್ ಹುಡುಗರು ಬಂದೋಗವೆ, ಇಲ್ಲಿ ಒಪ್ಕೊಂಡು ಆಮೇಕೆ ಬ್ಯಾಡ ಬ್ಯಾಡ ಅಂತ ಹೇಳ ಕಳಿಸ್ಲಿಲ್ವೇ? ಅದ್ಸರಿ ಈಗ ಬಂದಿರೋ ಹುಡುಗ ಸ್ಯಾನೆ ದೊಡ್ಡ ಮನ್ಸ ಅಂತೆ. ಮದ್ವೆ ಐತೀನಿ ಅಂತ ಒಪ್ಕೊಂಡವನಂತೆ. ಹೂ ಕಡಿರಕ್ಕ, ನೀ ಹೇಳುದು ಎಲ್ಲ ದಿಟುವೆ. ಭಾರಿ ಶ್ರೀಮಂತರು, ಒಂದೇನು 4 ಕಾರವಿ ಅಂತ ಹೊರ್ತಾವ. ಜೊತೆಗೆ 4-5 ಫ್ಯಾಕ್ಟ್ರಿ ಐತೆ. ಅವ್ರ ಕೈ ಕೆಳಗೆ 1000 ಜನ ಕೆಲ್ಸನೂ ಮಾಡ್ತಾವ್ರೆ. ಹೌದಾ? ಹಂಗಾರೆ ದೊಡ್ಡ ಅರಮನೆ ಹಂಗಿರೋ ಬಂಗ್ಲೆ ಇರ್ತದೆ. ಅಂತ ಮನೆಗೆ ನಮ್ ರೇವತಿ ಸೊಸೆಯಾಗಿ ಹೋಗೋದಕ್ಕೆ ಸ್ಯಾನೆ ಪುಣ್ಯ ಮಾಡವಳೆ ಅಂತೀನಿ. ನಾವಂತೂ ಕನ್ಸ್ ಮನ್ಸ್ನಲ್ಲೂ ಇಂಥ ಸಂಬಂಧ ಬರ್ತದೆ ಅಂತ ಅನ್ಕೊಂಡಿರ್ಲಿಲ್ಲ ಇರವ. ನೀ ಹೇಳೋದು ತಿಟ್ವೆ, ಆದ್ರೂ ನನಗೆ ಯಾಕೋ ವಸಿ ಅನುಮಾನ. ಈ ಕಾಲದಾಗೆ ನಮ್ಮ ಹಳ್ಳಿ ಹುಡುಗರೆ ಪ್ಯಾಟೆ ಹುಡುಗಿ ಬೇಕು ಅಂತ ತಕ ಕುಣಿತಾವೆ. ಅಂತದ್ರಾಗೆ ಆ ಪ್ಯಾಟೆ ಹುಡುಗ ಹಳ್ಳಿ ಹುಡುಗಿ ಬೇಕು ಅಂತ ಯಾಕೆ ಬಂದವನೆ? ಅವನ್ಗೇನಾರ ಐ ಬೈತು ಹೆಂಗೆ? ಏನು ರೇವತಿ ನಮ್ಮ ಹುಡುಗಿ ನಾಳೆ ದಿವಸ ಹೆಚ್ಚು ಕಡಿಮೆ ಆಗ್ಬಾರ್ದಲ್ಲ?
ಅಲ್ವೇ, ಅದಕ್ಕೆ ವಿಚಾರಿಸ್ಕೊಂಡು ಮುಂದುವರಿಲಿ ಅಂತ ಹೇಳಿದೆ. ನಾನಿನ್ ಬರ್ತೀನಿ ರಂಗಣ್ಣ, ಬರ್ತೀನಿ ಸೌಭಾಗ್ಯ. ಸರಿ ಇರಕ್ಕ. ನೋಡಿದ್ರ ಎಂತ ಮಾತಾಡ್ಬಿಟ್ಲಿ ಈರಕ್ಕ. ಯಾರಿಗಾರ ಒಳ್ಳೇದಾಯ್ತದೆ ಅಂತಂದ್ರೆ ಅಡ್ಬಾಯ್ ಹಾಕದೆ ಇವಳು ಕೆಲ್ಸ. ಹೌದೌದು, ನಮ್ಮಂತ ಬಡವರಿಗೆ ಇಂಥ ಸಂಬಂಧ ಸಿಕ್ತಲ್ಲ, ಅದಕ್ಕೆ ವಾಟ್ಯೂರಿ. ನಾ ಇದನ್ನೆಲ್ಲ ನಂಬಕ್ಕೆಲ್ಲ ಕಣಮಿ. ಅವ್ರ ಆಫೀಸಿಗೆ ಹೋದಾಗ ಇದೇ ಕಣ್ಣಲ್ಲೇ ನೋಡ್ಲಿಲ್ವಾ, ಅಲ್ಲಿ ಕೆಲಸ ಮಾಡೋರು ಅವ್ರನ್ನ ಏಟೊಂದು ಹೊಗಳ್ತಾವ್ರಿ. ಯಜಮಾನ್ರು ಅಂದ್ರೆ ದೇವ್ರು ಅನ್ಕೊಂಡವ್ರೆ. ಅಂಥದ್ರಾಗೆ ಇವಳು ಮಾತು ಕೇಳಕ್ಕಾಯ್ತದ? ಒಬ್ಬೊಬ್ಬ ಕೆವೆ ನೋಡು. ರೇವತಿ ಅವಳನ್ನ ಸಹ ಅವ್ರ ಮಾವನ್ನ ಸಾಣೆ ಪ್ರೀತಿ ಮಾಡ್ತಾವಳೆ. ರೇವತಿ ಕದ್ಬಿಟ್ರಾಗ್ಬಿಟ್ಟವಳೆ. ರೇವತಿ ಕದ್ಬಿಟ್ರಾಗ್ಬಿಟ್ಟವಳೆ. ಏನ್ ಬಾಸ್ ಇದು? ಹಳ್ಳಿ ಹುಡುಗಿ ನಿಯತ್ತಾಗಿರ್ತಾಳೆ ಅಂತಂದ್ರೆ ಹೀಗಾಗೋಯ್ತಲ್ಲ ಬಾಸ್. ಎಂಥ ಮೋಸ ಬಾಸ್. ಬಾಸ್, ನೀವು ಬೇಡ ಅಂದೆ ಹೋಗಿದ್ದಿದ್ರೆ ಅಲ್ಲೇ ಆಗ್ಲೇ ಆ ರಂಗನಾಥನ್ ಮನೆಗೆ ಹೋಗಿ ಅವನ ಮಾನ ಮರ್ಯಾದೆ ತೆಗೆತಿದ್ದೆ. ಅಲ್ಲ, ನಿಮ್ಮಂತ ದೊಡ್ಡ ಮನುಷ್ಯರಿಗೆ ಈಗ ಬಾಸ್ ಮೋಸ ಮಾಡೋದವ್ರು? ಬಿಡಬಾರ್ದು ಬಾಸ್, ಸುಮ್ಮನೆ ಬಿಡಬಾರ್ದು. ಅವ್ರ ಮೇಲೆ ಕೇಸ್ ಹಾಕೋಣ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗೆ ಹಾಕ್ಸೋಣ ಬಾಸ್. ಬಾಸ್, ಈಗಲೇ ಫೋನ್ ಮಾಡಿ ಆ ರಂಗನಾಥನ್ಗೆ ಚೆನ್ನಾಗಿ ಬೆಂಡೆತ್ತೀನಿ. ಅಲ್ಲ ಬಾಸ್, ಯಾರಿಗೋ ಕದ್ದು ಬಸರಾಗಿರೋ ಹುಡುಗಿನ ನಿಮಗ್ ಕಟ್ಟಕ್ ನೋಡಿದ್ನಲ್ಲ ಆ ಹಳ್ಳಿ ಮುಖ. ನೋಡ್ತಾ ಇರಿ ಅವ್ನು ಹೇಗೆ ಬೆವರಿಳಿಸ್ತೀನಿ ಅಂತ. ಮುರಳಿ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಬರ್ಲೇಬೇಕು ಬಾಸ್. ಮತ್ತೆ ಆ ಮಾನ್ಗೆಟ್ ಹುಡುಗಿನ ಮದುವೆ ಮಾಡ್ಕೊಳ್ಳೋದಕ್ಕಾಗತ್ತಾ? ಇರಿ, ಆ ರಂಗನಾಥಂಗ್ ಫೋನ್ ಮಾಡಿ ಬಾಯಿ ತುಂಬಾ ಕ್ಯಾಕರ್ ಸುಗಿತೀನಿ. ನಾನು ಅದೇ ಹುಡುಗಿನ ಮದುವೆ ಆಗ್ತೀನಿ. ಶ್ರೀಮತಿ, ಇವಳೇ ನನ್ನ ಪ್ರೀತಿಯ ಶ್ರೀಮತಿ.